ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾಧ್ಯಮ ಮಿತ್ರರು ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಎಂಟೈರ್ ಚಿತ್ರತಂಡ ಬಂದಿದ್ದೀರಾ. ಇಲ್ಲಿ ಟ್ರೈಲರ್ ನೋಡಿದೆ, ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ. ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಕಾಲಾಗೂ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಸಿನಿಮಾದಲ್ಲೂ ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸೊ ಅವರ ಟೇಸ್ಟ್ ನನಗೆ ಗೊತ್ತು. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ. ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಿನಿಮಾಗೆ ಏನು ಬೇಕೋ ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರ. ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು. ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ಕೂಡ ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ. ಊರ್ ಬಾಗ್ಲು ಟೀ ಸ್ಟಾಲ್ ಓನರ್ ಅವರು. ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು, ಎಲ್ಲರ ಕಾಲದಲ್ಲಿದ್ದ ಕಾಲ ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ. ತುಂಬ ಚೆನ್ನಾಗಾಗಲಿ. ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ. ಸಿನಿಮಾ ಒಂದು ಹೊರಗಡೆ ತರಬೇಕು, ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು. ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದರು. ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ. ಎಲ್ಲರೂ ಈ ಸಿನಿಮಾನ ನೋಡೋಣ. ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಾನು ರವಿ ಪ್ರಸಾದ್ ಸಿನಿಮಾ ಕೊರಿಯೋಗ್ರಾಫರ್. ಆಲ್ರೆಡಿ ಕಳೆದ ವೇದಿಕೆಯಲ್ಲೆಲ್ಲ ಮಾತಾಡಿದ್ದೀವಿ ಈ ಸಿನಿಮಾ ಬಗ್ಗೆ. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಎಲ್ಲ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀವಿ. ಜೊತೆಗೆ ಇವಾಗೇನು ನೀವು ಸಾಂಗ್ ನೋಡಿದ್ರೆ ಅದ್ರದ್ದು ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳ್ಬೇಕಂತಂದರೆ, ಫಸ್ಟ್ ಆಫ್ ಆಲ್ ಸಾಂಗು ಕೊರಿಯೇಟ್ ಮಾಡೋಕ್ಕೆ ಅಂತ ಬಂದಾಗ ದೀಪು ಸರ್ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು, ಸ್ಟೋರಿ ಲೈನಲ್ಲಿ ಹೇಳಿದ್ರು, ಈ ಥರ ಇದೆ ಅಂತಲೇ ಹೇಳಿದ್ರು. ಆ್ಯಕ್ಚುಲಿ ಕೇಳಬೇಕಾದ್ರೆ ತುಂಬ ನಗು ಬರ್ತಾನೆ ಇತ್ತು. ಈ ಸಾಂಗ್ ಸಿಚುವೇಶನ್ ಬಂದಾಗ ಸಾಂಗಲ್ಲಿ ಡ್ಯಾನ್ಸ್ ಥರ ಎಲ್ಲ ಏನಿಲ್ಲ, ನೀವು ಸುಮ್ಮನೆ ನೋಡೋದ್ರಲ್ಲ. ಅದೊಂದು ಹೇಳ್ತೀನಿ ಇನ್ಸಿಡೆಂಟು ನಮ್ಮ ಮಾತೇಶ್ ಅವ್ರದ್ದು. ಹೆಂಗೆ ಸ್ಟೆಪ್ಸ್ ಎಲ್ಲ ತೆಗೆದು ಅವ್ರ ಹತ್ರ ಅಂತ. ಸೊ ದೀಪು ಸರ್ ಬಂದಾಗ ತುಂಬ ಸ್ಟ್ರಾಂಗ್ ಆಗಿದ್ರು. ಐ ಮೀನ್ ಸ್ಕ್ರಿಪ್ಟಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಇರುತ್ತೆ ಸರ್, ಹಿಂಗೆ ಇರುತ್ತೆ, ಇಷ್ಟೇ ಬೇಕು, ಇದೇ ಡೈಲಾಗು ಹಿಂಗೆ ಇರುತ್ತೆ, ಇಷ್ಟಿಷ್ಟೇ ತುಂಬ ಪರ್ಫೆಕ್ಟಾಗಿ ದೀಪು ಸರ್ ತುಂಬ ಕಾನ್ಫಿಡೆಂಟ್ ಆಗಿದ್ರು. ಅದಕ್ಕೆ ಒಂದು ಚಪ್ಪಾಳೆ ಜೋರಾಗಿ ಬರಲಿ ದೀಪು ಸರ್ಗೆ, ಒಳ್ಳೆಯದಾಗಬೇಕು. ಅದಕ್ಕಿಂತ ಮುಂಚೆ ನಾನು ರಾಜೇಶ್ ಸರ್ನ ಒಬ್ಬ ಫ್ರೆಂಡ್ ಮುಖಾಂತರ ನಾನು ಭೇಟಿ ಮಾಡಿದಾಗ ನಾನು ನೋಡಿ, ಓಕೆ ಸಾಂಗ್ ಮಾಡ್ತಾರೆ ನೀವು ಅಂತೆಲ್ಲ ಕೇಳಿದ್ರೆ, ನಾನು ಮುಂಚೆ ಸಾಂಗ್ ಮಾಡಿದ್ದೀನಿ ಸರ್, ಈ ಥರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದ್ರು. ಆಯ್ತು ಮಾಡಪ್ಪ ನೀನು ಹಂಗೆ ಮಾಡಿ ಅಂತ ಹೇಳಿದ್ರು. ರಾಜೇಶ್ ಸರ್ ಒಂದು ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ರಾಜೇಶ್ ಸರ್. ಸೊ ಇವಾಗ ಸಾಂಗ್ ಬಂದ್ ಮಾಡೋಣ. ಸಾಂಗ್ ಏನು ಲಿರಿಕ್ ನೀವು ಕೇಳ್ತಾ ಇದ್ದೀರಾ, ಸಿನಿಮಾದಲ್ಲಿ ಯಾವುದೂ ಒಂದು ವರ್ಡ್ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸರ್ ಹೇಳೋದಂಗೆ ಇವಾಗ ಆ ಲಿರಿಕ್ ಪೋರ್ಷನ್ಸಿಂದ ಹಿಡಿದು ಅದೇನು ಪೋಸ್ಟ್ ಕಾರ್ಡು, ಅದೇನು ಪೋಸ್ಟ್ ಆಫೀಸಲ್ಲಿ ನಡೆಯುವಂಥ ಇನ್ಸಿಡೆಂಟ್ಗಳು ಅದನ್ನ ಇಟ್ಕೊಂಡು ಲಿರಿಕ್ ಮಾಡಿರೋದು. ಪ್ರತಿಯೊಂದು ಲಿರಿಕ್ಕು ಕೂಡ ಸಿನಿಮಾಗೆಲ್ಲ ನೀಟಾಗಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಏನಂಗೆ ಕಂಟಿನ್ಯೂ ಆಗ್ತಾ ಇದೆ ಸ್ಟೋರಿ. ಸಾಂಗ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಸೊ ಅದೇ ಥರ ಸಾಂಗ್ ಮುಗಿಯೋಷ್ಟಕ್ಕೆ ಒಂದು ಚಿಕ್ಕದೊಂದು ಸ್ಟೋರಿ ಮುಗಿದೋಗುತ್ತೆ. ಸೊ ಈ ಥರ ಒಂದು ದೀಪದ ಸ್ಕ್ರಿಪ್ಟ್ ಹೇಳಿದಾಗ ನಾವು ಒಂದಷ್ಟು ವರ್ಕ್ ಮಾಡಿ, ಒಂದಷ್ಟು ಇನ್ಸಿಡೆಂಟ್ಗಳನ್ನ ಪ್ಲ್ಯಾನ್ ಮಾಡಿ ಎಲ್ಲ ಶೂಟ್ ಎಲ್ಲ ಮಾಡ್ದು. ಸೊ ಶೂಟ್ ಮಾಡಿದಾಗ ಕೆಲವೊಂದು ಕಡೆ ಸ್ಟೆಪ್ಸ್ ಬೇಕಾಗಿತ್ತು. ನೀವು ನೋಡಿದ್ರೆ ಈಗ ನಮ್ಮ ಮಾಂತೇಶ್ ಸರ್ಗೆ ಪ್ರಾಕ್ಟೀಸ್ ಮಾಡಿಸಿ ನನಗೆ ಅಸಿಸ್ಟೆಂಟ್ಗಳಿಗೆ ಎಲ್ಲರೂ ತಲೆ ಕಟ್ಟಾಗಿ ಸರ್, ನಿಜವಾಗಿ ಹೇಳ್ಬೇಕಂದ್ರೆ. ಸೊ ಏನು ಪ್ಲಾನ್ ಮಾಡ್ತಿದ್ದೆ ಅಂದರೆ, ನಾನು 2 ದಿನ ಮುಂಚೆನೇ ಹೋಗಿದ್ದೆ ಶೂಟಿಂಗ್ಗೆ. ಸೊ ಅಲ್ಲೊಂದು ಸ್ವಲ್ಪ ನಾನು ನಂದೇನೋ ಬೇರೆ ಕೆಲಸ ಇತ್ತು. ನಾನು ಶೂಟಿಂಗ್ ಸ್ಪಾಟ್ಗೆ 2 ದಿನ ಮುಂಚೆನೇ ಹೋಗಿದೆ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಬರೋರು ನೈಟ್ ಕುಂತ್ಕೊಂಡು ನಾನು, ಕ್ಯಾಮ್ರಾಮನ್ ಮತ್ತು ನಮ್ಮ ಇನ್ನೊಬ್ರು ಸರ್ ನೀವು ಇದ್ರೆ ಅಲ್ಲಿ ಪೀಡಿ ಸತೀಶ್ ಸರ್, ನಮ್ಮ ಆರ್ಟ್ ಡೈರೆಕ್ಟರ್ ಶರವಣ್ ಅವರು, ನಮ್ಮ ಡೈರೆಕ್ಟರ್ ದೀಪು ಸರ್ ಎಲ್ಲ ಒಂದು ಕಡೆ ಕುತ್ಕೊಂಡು
ಸರ್ ಎಣ್ಣೆನೇ ಹಾಕಿದ್ದೀನಿ ಸರ್. ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ನಮ್ಮ ಮಾಂತೇಶ್ ಸರ್ ಹಾಡಾಕ್ಬಿಟ್ಟು ಡ್ಯಾನ್ಸ್ ಮಾಡೋದು ಬಿಡುತ್ತೆ ಸರ್. ಮಾಂತೇಶ್ ಸರ್ ಡ್ಯಾನ್ಸ್ ಮಾಡೋದಂದ್ರೆ ಸರ್ ಅದನ್ನ ಮಾಡ್ತಿದ್ದೀವಿ ಸರ್. ಆ್ಯಕ್ಚುಲಿ ಸೂಟ್ ಆಗೋ ಥರ ಚೆನ್ನಾಗಿ ಮಾಡ್ತಿದ್ರು, 2 ಸಾರಿ ಮಾಡಿಸಿದ್ದೀವಿ ಅದನ್ನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಇಷ್ಟ ಆಗುತ್ತೆ, ಅದು ಲಿರಿಕಲ್ ವಿಡಿಯೋದಲ್ಲಿ ಹಾಕಿಲ್ಲ. ಆಮೇಲೆ ನಾವು ಒಂದು ಸ್ಟೆಪ್ ಮಾಡಿ ತೋರಿಸ್ತೀವಿ ನಮ್ಮ ಮಾಂತೇಶ್ ಸರ್. ಲಿರಿಕ್ ಸೂಪರ್ ಹಿಟ್ ಆಗುತ್ತೆ ಸರ್ ಸ್ಟೆಪ್, ಅದು ಲಾಸ್ಟ್ ಸ್ಟಾರ್ಟ್ ಮಾಡ್ತಾರಂತೆ. ಓಕೆ, ಆ ಥರ ಒಂದು 2 ದಿನ ಅವ್ರಿಗೆ ಒಂದಷ್ಟು ಅವ್ರ ಹತ್ರ ಏನಿದೆ ತೆಗೆದು ಅವ್ರ ಹತ್ರ ಇರೋ ಸ್ಟೆಪ್ಸ್ನೇ ಆಲ್ಮೋಸ್ಟ್ ಸಾಂಗಲ್ಲಿ ಹಾಕ್ಬಿಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಯಾರೋ ಡ್ಯಾನ್ಸ್ ಬರೋ ಹೀರೋಗಳಿಗೆ ಡ್ಯಾನ್ಸ್ ಮಾಡಿಸೋದು ಅಥವಾ ಬೇರೆ ಏನೋ ಮಾಡೆಲ್ ಸಾಂಗ್ ಮಾಡಿಸೋದು ಇದೆಲ್ಲ ಆರಾಮಾಗಿ ಮಾಡ್ಬೋದು ಅಂತ ನಾನು ಅನ್ಕೊತೀನಿ. ಬಟ್ ಇದೇನು ಕಷ್ಟ ಅಲ್ಲ, ಇದು ತುಂಬ ಈಸಿಯಾಗಿ ತುಂಬ ಲೀಲಾಜಲವಾಗಿ ನಾವು ಈ ಸಾಂಗ್ನ ಮಾಡಿದ್ವಿ ನಾವು. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಅರಸೇನ ಪ್ರೇಮ ಪ್ರಸಂಗ ಕಾರ್ಯಕ್ರಮಗಳಲ್ಲಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದೇನೆ. ನಾನು ಫೋಟೋಗ್ರಾಫರ್ ಕ್ಯಾರೆಕ್ಟ್ರು. ಸೊ ನನ್ನಿಂದ ಏನೇನೆಲ್ಲ ಅವಸ್ಥೆಗಳಾಗುತ್ತೆ ಅನ್ನೋದು ಸಿನಿಮಾದಲ್ಲಿದೆ. ಮುಖ್ಯವಾಗಿ ಈ ಸಿನಿಮಾದಲ್ಲಿ ಬರೀ ಸಂಭಾಷಣೆ ಅಲ್ಲ, ಸಾಹಿತ್ಯ ಅಲ್ಲ, ಚಿತ್ರಕಥೆನೇ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾವೆಲ್ಟಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಚಿತ್ರ. ಅದ್ರ ಜೊತೆಗೆ ಈ ಮಾಂತೇಶ್ ಭಾಳ ಭಾವನಾತ್ಮಕ ಜೀವಿ. ಒಬ್ಬ ಕಮಿಡಿಯನ್ನು ಎಲ್ಲ ಥರದ ಪಾತ್ರಗಳನ್ನು ಮಾಡಬಲ್ಲ ಅಂತ ನೀನು ನಿರೂಪಿಸಿದೆಯಾ ಈ ಚಿತ್ರದಲ್ಲಿ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಿನಿಮಾ ಸೆಪ್ಟೆಂಬರ್ 19 ರಿಲೀಸು, ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ. ಮಾಂತೇಶ್ನಂತ ಫಸ್ಟಿಂದ ಲಾಸ್ಟ್ವರೆಗೂ ನಾವೇ ಇದ್ದಿದ್ದು. ಇಡೀ ಸಿನಿಮಾ ಎಷ್ಟು ಗೋಳು ಇಕೊಂಡಿದ್ದೀವಿ ಅಂದರೆ ಅಷ್ಟಿಷ್ಟು ಗೋಳು ಇಕೊಂಡಿಲ್ಲ. ಅವ್ನು ಡ್ಯಾನ್ಸ್ ಮಾಡೋದು ನೋಡ್ಬೇಕಪ್ಪ, ಮಾಸ್ಟ್ರೇ ಅದ್ರು ಬಿದ್ದೋದ್ರು. ಏನು ಮಾಡ್ತಾರೆ ಡ್ಯಾನ್ಸ್ನ, ಮೈಕಲ್ ಜಾಕ್ಸನ್ಗಿಂತ ಹೆಚ್ಚ ಮಾಡ್ತಾರೆ. ನನಗೆ ತುಂಬ ಖುಷಿ ಆಯಿತು. ಅಳಿಯ ಚೆನ್ನಾಗೇನು ಒಳ್ಳೊಳ್ಳೆ ಸಿನಿಮಾ ಮಾಡು. ಇನ್ನೊಂದು ಸಿನಿಮಾದಲ್ಲಿ ಸಖತ್ತಾಗಿ ಹೊಡೆದಿದ್ದೀನಿ, ಅವ್ನು ನೆನೆಸ್ಕೊಂತಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಬೇಜಾರಂದರೆ ನನಗೆ ಈ ಜಾಗದಲ್ಲಿ ಹನುಮಮ್ಮ ಇರಬೇಕಾಗಿತ್ತು. ತುಂಬ ಹುಷಾರಿಲ್ಲ, ಸ್ಟ್ರೋಕ್ ಹೊಡೆದಿದೆ. ರಂಗಭೂಮಿ ಕಲಾವಿದರು, ತುಂಬ ಒಳ್ಳೆ ನಟಿ ಅವರು. ನಾವ್ಯಾವತ್ತೂ ಅಷ್ಟೇ ಅಮ್ಮ ಅಂತಾನೆ ಕರಿತಿದ್ವಿ. ಅವರು ಇವತ್ತು ಬ್ರೈನ್ ಡೆಡ್ ಆಗಿದೆ. ತುಂಬಾನೇ ಬೇಜಾರಾಗ್ತಾ ಇದೆ. ನಾನು ರಂಗಭೂಮಿಗೆ ಬಂದಾಗ ನನ್ನ ತೀರಿದಂತ ತಾಯಿ ಅವರು ಇವತ್ತು ಅಷ್ಟೇ ನಾನು ಅಮ್ಮನ ಥರನೇ ನೋಡ್ಕೊಂಡಿದ್ದೀನಿ. ಬೆಂಗಳೂರು ಕರ್ಕೊಂಡ್ಬಂದ್ವಿ, ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಆಗಿಲ್ಲ. ತಿರ್ಗಾ ಊರಿಗೆ ಕರ್ಕೊಂಡು ಹೋದ್ರು ಅವರು. ನೋ ಮೋರ್ ಅಂದರೆ ಏನೂ ಆ್ಯಕ್ಟಿವ್ ಇಲ್ಲ. ಒಂದು ಪೈಪ್ ಹಾಕಿದ್ದಾರೆ ಮುಗ್ಗಿ, ಅದರಲ್ಲಿ ಚೂರು ಗಂಜಿ ಮತ್ತೆ ನೀರು ಹಾಕ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾರು ಏನು ಅಂತಲೂ ಗೊತ್ತಾಗಲ್ಲ. ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದರೆ, ಎಂಥ ಒಳ್ಳೆ ಕಲಾವಿದೆ ಅಂದರೆ. ಹನುಮಕ್ಕ ಅಂದರೆ, ಮೈನಡಿ ಹನುಮಕ್ಕ ಅಂದರೆ ಒಂದು ಹೆಸರಿದೆ ರಂಗಭೂಮಿ ಕಲಾವಿದರು ಅಂದರೆ. ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ನಾನು ಕೇಳ್ಕೊಳ್ಳೋದು ಒಂದೇ, ದೇವರು ಅಂತ ಇದ್ರೆ ಅವ್ರನ್ನ ಹುಷಾರಾಗಿ ಕರ್ಕೊಂಡ್ಬಂದು ನನ್ನ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ. ಫಸ್ಟು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದರೆ ಮೈಕಳೆ ಒಂಥರ ಸೌಂಡ್ ಬರ್ತಿತ್ತು. ಇವತ್ತು ನಂಗೆ ತುಂಬ ಬೇಜಾರಾಗ್ತಾ ಇರೋದಿಲ್ಲ ಅಂತ. ಅವರು ಇಲ್ಲ ಅಂದ್ರೂ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರ ಆಶೀರ್ವಾದ ನಮ್ಗೆಲ್ಲರಿಗೂ ಇರಲಿ. ರಜತ್ ಸರ್, ನಿಮಗೆ ಒಳ್ಳೇದಾಗಲಿ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ದೀಪಗೂ ಅಷ್ಟೇ. ದೀಪು ಅಂತೂ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ. ಇಡೀ ತಂಡ ಎಷ್ಟು ಒಂದು 150 ಜನ ಇದ್ವೇನೋ, ಎಲ್ಲರೂ ಅಷ್ಟೇ ಒಂದೇ ಫ್ಯಾಮಿಲಿ ಥರ ಇದ್ವಿ. ನಾನು ಪ್ರೊಡ್ಯೂಸರು, ಅವ್ರ ಡೈರೆಕ್ಟ್ರು, ಟೆಕ್ನಿಷಿಯನ್ನು, ಆರ್ಟಿಸ್ಟು ಏನೇ ಇಲ್ಲ, ಎಲ್ಲ ಒಂದೇ ಮನೆಯವ್ರ ಥರ ಇದ್ದು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಈ ಟೀಮ್ ಹೇಳ್ದಂಗೆ ಒಂದೇ ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡಿದ್ದೀವಿ. ಇಲ್ಲಿರೋರು ಯಾರು ಬೇರೆ ಅಲ್ಲ, ನನ್ನ ಫ್ರೆಂಡ್ಸು, ನನ್ನ ಆತ್ಮೀಯರು. ಹಾಗೆ ಗೆಳೆಯ ಮಾಂತೇಶದ ಸುಮಾರು ವರ್ಷದ ಕನಸು. ನಾನು ಅವನು 10 ವರ್ಷದಿಂದ ಫ್ರೆಂಡ್ಸು. ಹಾಗೆ ದೀಪು ಕೂಡ ಸುಮಾರು ವರ್ಷದಿಂದ ಫ್ರೆಂಡು. ಈ ಸಿನಿಮಾ ಗೆಲ್ಲಬೇಕು. ರಾಜೇಶ್ ಸರ್ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಸುಜಿತ್ ಇದ್ದಾರೆ, ಸುಧಮ್ಮ ಇದ್ದಾರೆ, ಇಡೀ ಟೀಮ್ ಇದೆ. ಇಡೀ ಸತೀಶ್ ಸರ್ ಆಗಿರ್ಬೋದು, ಚಂದ್ರೂರ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಆಲ್ಮೋಸ್ಟು ಈ ಸಿನಿಮಾ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್. ನಾನೇ ಒಂದು 2-3 ಸಲ ನೋಡ್ತೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಕೂಡ. ಎಲ್ಲರೂ ಇದೇ 19ಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಸೊ ನಾನು ಮಾಂತೇಶ್ ಒಂದು 10 ಇಯರ್ಸ್ ಫ್ರೆಂಡ್ಸ್.
ಸೊ ಇದಕ್ಕೆ ರಾಜೇಶ್ ಸರ್ ಆ್ಯಕ್ಚುಲಿ ಮಾಡಬೇಕಾಗಿತ್ತು. ನಾನು ಪ್ರತಿ ಸರಿ ಹೇಳ್ತೀನಿ ಈ ಪಾತ್ರ ರಾಜೇಶ್ ಸರ್ ಮಾಡಬೇಕಾಗಿತ್ತು. ಪ್ರೊಡ್ಯೂಸಿಂಗ್ ಮತ್ತು ಪ್ರೊಡ್ಯೂಸರ್ ಆಗಿ ಮತ್ತು ಆ್ಯಕ್ಟರ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುಜಿತ್ ಈ ಪಾತ್ರ ಮಾಡು ಅಂತ ಹೇಳಿದ್ರು. ಆಮೇಲೆ ಮಾಂತೇಶ್ ಅವರು ಮತ್ತು ದೀಪಕ್ ಅವರು ಒಂದು ದಿನ ಬಂದ್ಬಿಟ್ಟು ಸ್ಕ್ರಿಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ತುಂಬ ಇಂಪ್ರೆಸ್ ಆಯಿತು. ಸೊ ಈ ಪಾತ್ರನ ಮಾಡಿದೆ. ಅದಾದಮೇಲೆ ಈ ಸಾಂಗ್ ಇವತ್ತು ಸಾಂಗಲ್ಲಿ ತುಂಬ ಆ್ಯಕ್ಚುಲಿ ಲಾಸ್ಟ್ ಸಾಂಗ್ ಬಮ್ 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 ತುಂಬ ಇಂಪ್ರೆಸ್ ಆಯಿತು. ತುಂಬ ಚೆನ್ನಾಗಿದೆ ಸರ್. ಇದು ಅಷ್ಟೇ ಒಂದು ಹಳ್ಳಿ ಸೊಗಡನ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೀರ. ಬಟ್ ಅದು ಫೀಲ್ ಆಗ್ತಾ ಇತ್ತು ಒಂದು ಹಳ್ಳಿ ಯಾವ ಥರ ಈ ಥರ ಒಂದು ಲವ್ ಆಯಿತು ಅಂದರೆ ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು. ಸೊ 19 ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಬನ್ನಿ ಫಿಲಿಮ್ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋ ಮೀಡಿಯಾ ಮಿತ್ರರಿಗೂ ಹಾಗೆ ಪ್ರಿಂಟ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಇವೆಂಟಲ್ಲಿ ಕಂಪ್ಲೀಟ್ ಸಿನಿಮಾ ಬಗ್ಗೆ, ಪಾತ್ರಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡಿದ್ದೆ. ಇವತ್ತು ಹೆಚ್ಚಿಗೆ ಮಾತಾಡಲ್ಲ. ಇಲ್ಲಿರುವ ಪ್ರತಿಯೊಬ್ಬರು ಕಲಾವಿದರು ಅವ್ರವ್ರ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಏನು ಮಾತಾಡ್ತೀನಿ ಗೊತ್ತೇ ಆಯ್ತಲ್ವ, ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನ, ಏನು ಬರ್ತಲ್ಲ. ಓಕೆ, ಎಸ್. ನಮ್ಮ ಸಿನಿಮಾ ಶೂಟಿಂಗಲ್ಲಿ ಸುಧಮ್ಮ ಆಗಿರ್ಬೋದು, ಹಾಗೆ ಹನುಮಕ್ ಅಂತ ಇಬ್ಬರಿದ್ರು. ಇವರು ನಮ್ಮ ಸಿನಿಮಾದ ಎರಡು ಅಂದರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು. ಸುಧಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮನೆ ಮಕ್ಕಳ ಥರ ಇವರು, ಕಲಾವಿದ್ರ ಥರ ಯಾವತ್ತೂ ಇರಲಿಲ್ಲ. ಮನೆ ಮಕ್ಕಳ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆ್ಯಂಬಿಯನ್ಸ್ನ ನನ್ನತ್ತ ಫ್ಯಾಮಿಲಿ ರಿಲೇಷನ್ಶಿಪ್ ಥರ ಇಟ್ಟಿದ್ರು. ನಿಮಗೂ ಹಾಗೂ ಅನ್ಮಗೂ ತುಂಬ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಋಣ ಯಾವತ್ತೂ ಮರೆಯಲ್ಲ ನಾವು, ನಮ್ಮ ತಂಡದವರು. ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಹಾಗೆ ಸಿನಿಮಾ ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದೆ. ಈಗ ಆಲ್ರೆಡಿ ಮೈಸೂರು ಪೇಯ್ಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ. ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈಗ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ. ನೀವು ಕೊಡೋ ದುಡ್ಡಿಗೆ ಮೋಸ ಅಂತೂ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋದು ನಮಗೆ ತುಂಬ ಖುಷಿ ಇದೆ. ತುಂಬ ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಾಂತೇಶ್ ಅವ್ರನ್ನೇ. ಯಾಕೆಂದರೆ ಮಾಂತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಪೋಸ್ಟರಲ್ಲಿ ಇರೋಕ್ಕೆ ಇವತ್ತು ಆಗ್ತಾ ಇರಲಿಲ್ಲ. ಅದನ್ನು ಸೂಟ್ ಆಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ಅವರು. ದೀಪು ಅವರೇ ತುಂಬ ಧನ್ಯವಾದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ನನ್ನ ಕನ್ನಡ ಡೆಬ್ಯೂ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ. ಅದೇ ರೀತಿ ಮಾಂತೇಶ್, ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದ್ದಕ್ಕೆ. ನೀವಿಬ್ಬರು ಇಲ್ಲೇ ಇದ್ದಿದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತಾ ಇದೆ. ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಘಶ್ರೀ ಅವರು, ಹಾಗೆ ಅದ್ರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು. ನೀವಿಬ್ಬರಿಗೂ ತುಂಬ ಧನ್ಯವಾದ. ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಂಗೆ ಭಾಳ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡಬೇಕು ಅನ್ನೋದು ನನಗೆ ಆಸೆ ಪರ್ಸನಲಿ. ಸೊ ರಾಜೇಶ್ ಸರ್ ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬ ಕಡೆಯಿಂದ. ಸೊ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಇವಾಗೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ರಾಜೇಶ್ ಸರ್ಗೆ ನಾನು ಮ್ಯಾಚ್ ಆಗ್ಬೇಕಲ್ಲ. ಅವ್ರು ಚಾರ್ಮ್ ಬೇರೆ, ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ರಾಜೇಶ್ ಸರ್, ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಇರ್ತೀವಿ. ಹಾಗೆ ನಮಗೆ ಇವತ್ತು ಸಪೋರ್ಟ್ ಮಾಡಿ ಬಂದಿರೋ ಎಲ್ಲ ಇಂಡಸ್ಟ್ರಿ ಅವರಿಗೂ ತುಂಬ ತುಂಬ ಧನ್ಯವಾದ. ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸುಧಾಮ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಹನುಮಮ್ಮ ಮತ್ತು ಸುಧಾಮ ಅವರು ಇವತ್ತು, ಹನುಮಮ್ಮ ಇಲ್ಲ, ನಮ್ಮ ಜೊತೆ ಇರಲಿಲ್ಲ. ಬಟ್ ಅವರಿಬ್ಬರ ಬಗ್ಗೆ ನಾನು ಪರ್ಸ್ನಲಿ ಒಂದು ಏನು ಹೇಳಬೇಕು ಅಂದರೆ, ನನ್ನ ಶೂಟಿಂಗ್ ಟೈಮಲ್ಲಿ ನನ್ನ ಅವ್ರ ಮಗಳಂಗೆನೇ ನೋಡಿದ್ದಾರೆ. ಸೊ ಸಿನಿಮಾದಲ್ಲಿ ಮಾತ್ರ ನಾನು ಅವ್ರಿಗೆ ಮಗಳಾಗಿಲ್ಲ, ನಿಜ ಜೀವನದಲ್ಲೂ ನನ್ನ ಹಾಗೆ ನೋಡ್ಕೊಂಡಿದ್ದೀರ. ತುಂಬ ಧನ್ಯವಾದ. ಹಾಗೆ ನಮ್ಮೆಲ್ಲ ಕಲಾವಿದರು ನಮ್ಮ ಜೊತೆ, ಪಿ ಡಿ ಸರ್, ರಘು ಸರ್, ಮಾಧವ್ ಸರ್,
ಇವತ್ತು ಇರೋ ಎಲ್ಲ ಕಲಾವಿದರಲ್ಲಿ ಚಿಲ್ಲರ್ ಅವರು, ಸುಜಿತ್ ಅವರು, ನಮ್ಮ ಜೊತೆ ಇವತ್ತು ಇಲ್ಲದೆ ಇರೋ ಕಲಾವಿದರಾಗಿ ನನ್ನ ಸಿನಿಮಾದಲ್ಲಿ ಇರೋ ಎಲ್ಲ ಕಲಾವಿದರಿಗೂ ನನ್ನ ಧನ್ಯವಾದ. ನಿಮ್ಮೆಲ್ಲರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ನೀವೆಲ್ಲ ಬಂದು ನಾವು ಹೇಗೆ ಎಂಜಾಯ್ ಮಾಡಿದ್ದೀವಿ ಸಿನಿಮಾ ಮಾಡುವಾಗ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. 19 ಸೆಪ್ಟೆಂಬರ್ ಅರಸೈನ ಪ್ರೇಮ ಪ್ರಸಂಗ ನಿಮ್ಮೊಂದಿಗೆ ನಾವು ಬರ್ತಾ ಇದ್ದೀವಿ. ತುಂಬ ತುಂಬ ಧನ್ಯವಾದ. ಎಲ್ಲರೂ ಬನ್ನಿ, ಥಿಯೇಟರಲ್ಲೇ ಸಿನಿಮಾ ನೋಡಿ ನಮ್ಮ ಜೊತೆ ನೀವು ಕೂತ್ಕೊಂಡು ಎಂಜಾಯ್ ಮಾಡಿ.